ಇನ್ನು ಮಧ್ಯಪ್ರಾಚ್ಯ ಹಿಂಸಾಚಾರ ರಾಜ್ಯಗಳಿಗೆ ಇದರ ನಡುವೆ ಕೇಂದ್ರ ಕೂಡ ಎಚ್ಚರಿಕೆ ಕೊಡ್ತಾ ಇದೆ. ಇರಾನ್ನಲ್ಲಿ ಪರಮೋಚ್ಚ ನಾಯಕ ಅಲಿ ಖಮೇನಿ ಹತ್ಯೆ ಹಿನ್ನೆಲೆಯಲ್ಲಿ ರಾಜ್ಯಗಳಲ್ಲಿ ಗರಿಷ್ಠ ಮುನ್ನೆಚ್ಚರಿಕೆ ವಹಿಸಲು ಕೇಂದ್ರ ಸೂಚನೆ ಕೊಟ್ಟಿದೆ. ಮಧ್ಯಪ್ರಾಚ್ಯದಲ್ಲಿ ಹಿಂಸಾಚಾರ ನಡೆದಿದೆ. ಇರಾನ್ನ ಪರಮೋಚ್ಚ ನಾಯಕ ಅಲಿ ಖಮೇನಿ ಹತ್ಯೆ ಹಿನ್ನೆಲೆಯಲ್ಲಿ ಇದೀಗ ಭಾರತ ಸರ್ಕಾರ ಕೂಡ ರಾಜ್ಯಗಳಲ್ಲಿ ಗರಿಷ್ಠ ಮುನ್ನೆಚ್ಚರಿಕೆಯನ್ನು ವಹಿಸಿ ಅಂತ ಸೂಚನೆ ಕೊಟ್ಟಿದೆ. ಹಿಂಸಾಚಾರಕ್ಕೆ ಅವಕಾಶ ನೀಡದಿರಲು ಕಠಿಣ ಭದ್ರತಾ ವ್ಯವಸ್ಥೆಯನ್ನು ಆಯಾ ರಾಜ್ಯ ಸರ್ಕಾರಗಳು ಮಾಡಿಕೊಳ್ಳಬೇಕು ಅಂತ ಕೇಂದ್ರ ಸರ್ಕಾರ ಆಯಾ ರಾಜ್ಯಗಳಿಗೆ ಸೂಚನೆಯನ್ನು ಕೊಟ್ಟಿದೆ. ಸ್ಪಷ್ಟವಾದ ಸೂಚನೆ ಇದು. ಯಾಕಂದ್ರೆ ಗಮನಿಸ್ತಾ ಹೋಗಬಹುದು, ಖಮೇನಿಯ ಹತ್ಯೆ ಆದ ನಂತರದಲ್ಲಿ ಭಾರತದ ಹಲವು ಕಡೆಗಳಲ್ಲಿ ಖಮೇನಿ ಹತ್ಯೆಯನ್ನು ಖಂಡಿಸಿ ಸಂತಾಪ ಸೂಚಿಸಲಾಗಿತ್ತು. ಪ್ರತಿಭಟನೆಗಳು ನಡೆದಿದ್ವು. ರಾಜ್ಯದ ಚಿಕ್ಕಬಳ್ಳಾಪುರದಲ್ಲೇ ಬೇಬಿ ಇರಾನ್ನಲ್ಲೇ 10,000 ಜನರ ಪ್ರತಿಭಟನಾ ರ್ಯಾಲಿ ನಡೆಸಲಾಗಿತ್ತು. ಖಮೇನಿ ಹತ್ಯೆ ಖಂಡಿಸಿ ನಮಾಜ್ ಮಾಡಲಾಗಿತ್ತು. ಬಿಕ್ಕಿ ಹತ್ತಿದ್ರು. ಕಪ್ಪು ಬಟ್ಟೆಯನ್ನು ಧರಿಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. 3 ದಿನ ಕರಾಳ ದಿನವನ್ನಾಗಿ ಆಚರಣೆ ಕೂಡ ಮಾಡಲಾಗ್ತಾ ಇರುವಂಥದ್ದು. ಮತ್ತೆ ಪ್ರತಿ ಮನೆ ಮೇಲೂ ಕೂಡ ಕಪ್ಪು ಧ್ವಜವನ್ನು ಹಾರಿಸಲಾಗಿತ್ತು. ಹಾಗಾಗಿ ಅನೇಕ ಧಾರ್ಮಿಕ ಚಟುವಟಿಕೆಗಳ ಮೇಲೆ ಹದ್ದಿನ ಕಣ್ಣಿಗೆ ಸೂಚನೆಯನ್ನ ಕೇಂದ್ರ ಸರ್ಕಾರ ನೀಡಿದೆ. ಮಧ್ಯಪ್ರಾಚ್ಯ ಹಿಂಸಾಚಾರ ಹಿನ್ನೆಲೆಯಲ್ಲಿ ಎಲ್ಲ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಎಚ್ಚರಿಕೆ ನೀಡಿದ್ದು, ಇರಾನ್ನಲ್ಲಿ ಪರಮೋಚ್ಚ ನಾಯಕ ಅಲಿ ಖಮೇನಿ ಹತ್ಯೆ ಹಿನ್ನೆಲೆಯಲ್ಲಿ ಆಯಾ ರಾಜ್ಯಗಳಲ್ಲಿ ಹಿಂಸಾಚಾರ ಅಥವಾ ಪ್ರತಿಭಟನೆಗಳ ಹೆಸರಿನಲ್ಲಿ ಯಾವುದಾದ್ರೂ ಅನಾಹುತಗಳಿಗೆ ಆಸ್ಪದ ಕೊಡುವಂತಾಗಬಾರದು ಅನ್ನುವಂಥ ಕಾರಣಕ್ಕೆ ಕೇಂದ್ರ ಸರ್ಕಾರ ಆಯಾ ರಾಜ್ಯಗಳಿಗೆ ಗರಿಷ್ಠ ಮುನ್ನೆಚ್ಚರಿಕೆ ವಹಿಸಲು ಸೂಚನೆಯನ್ನು ಕೊಟ್ಟಿದೆ. ಕಟ್ಟೆಚ್ಚರವನ್ನು ವಹಿಸಿ ಅಂತ ಹಿಂಸಾಚಾರಕ್ಕೆ ಅವಕಾಶವನ್ನು ನೀಡದಿರಲು ಕಠಿಣ ಭದ್ರತಾ ವ್ಯವಸ್ಥೆಯನ್ನು ಸೂಚಿಸಿದೆ. ಕೇಂದ್ರ ಸರ್ಕಾರದಿಂದ ರಾಜ್ಯಗಳ ಭದ್ರತಾ ಪರಿಸ್ಥಿತಿ ಪರಾಮರ್ಶೆ ಮಾಡುವುದಕ್ಕೂ ಕೂಡ ಸೂಚಿಸಿದ್ದು, ರಾಜ್ಯಗಳಿಗೆ ಸ್ಪಷ್ಟವಾದಂತಹ ಸೂಚನೆಯನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ಪ್ರಚೋದನಕಾರಿ ಭಾಷಣ ಮಾಡುವವರನ್ನು ಗುರುತಿಸಲು ಸೂಚನೆ ನೀಡಿದೆ. ಗಲಭೆ ಸಾಧ್ಯತೆ ಇರುವ ಪ್ರದೇಶಗಳಲ್ಲಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳುವುದಕ್ಕೆ ನಿರ್ದೇಶನ ನೀಡಿದೆ. ಕೇಂದ್ರ ಗೃಹ ಸಚಿವಾಲಯ ಎಲ್ಲ ರಾಜ್ಯಗಳಿಗೆ ಈ ಸಂಬಂಧ ಎಚ್ಚರಿಕೆಯ ಪತ್ರವನ್ನು ಕೂಡ ಬರೆದಿದೆ. ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯಲ್ಲಿ ಇರಾನ್ನ ಪರಮೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಮೇನಿ ಸಾವನ್ನಪ್ಪಿರೋ ಸುದ್ದಿ ಕೇಳ್ತಿದ್ದ ಹಾಗೆಯೇ ದೇಶದ ಹಲವು ರಾಜ್ಯಗಳಲ್ಲಿ ಖಮೇನಿಯನ್ನ ಆರಾಧಿಸುತ್ತಿದ್ದಂತಹ ಹಲವಾರು ಮಂದಿ ಬೀದಿಗಿಳಿದು ದುಃಖವನ್ನು ವ್ಯಕ್ತಪಡಿಸಿದ್ರು. ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರತಿಭಟನೆ ಎಲ್ಲಿ ಬೇರೆಯ ರೀತಿ ಉದ್ವಿಗ್ನ ಸ್ಥಿತಿಗೆ ಕಾರಣವಾಗಿಬಿಡುತ್ತೋ, ಯಾಕೆಂದರೆ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರೋ ಹಿಂಸಾಚಾರ ಅದು ಇಲ್ಲೆಲ್ಲಿ ಮರುಕಳಿಸ್ಬಿಡುತ್ತೋ ಅನ್ನುವಂಥ ಕಾರಣಕ್ಕೆ, ಇದೇ ಕಾರಣಕ್ಕೆ ಆಯಾ ರಾಜ್ಯಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಬಿಜೆಪಿ ಸರ್ಕಾರ ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟಿದೆ. ಹಿಂಸಾಚಾರಕ್ಕೆ ಅವಕಾಶ ನೀಡದಿರಲು ಕಠಿಣ ಭದ್ರತಾ ವ್ಯವಸ್ಥೆಯನ್ನು ಕೈಗೊಳ್ಳಿ ಅಂತ ಮುನ್ನೆಚ್ಚರಿಕೆಯನ್ನು ನೀಡಿದೆ. ಕೇಂದ್ರ ಸರ್ಕಾರ ರಾಜ್ಯಗಳ ಭದ್ರತಾ ಪರಿಶೀಲನೆಯನ್ನು ನಡೆಸೋದಕ್ಕೂ ಕೂಡ ಸೂಚನೆಯನ್ನು ಆಯಾ ರಾಜ್ಯಗಳಿಗೆ ಕೊಟ್ಟಿರುವಂಥದ್ದು. ಖಮೇನಿ ಹತ್ಯೆ ಖಂಡಿಸಿ ಚಿಕ್ಕಬಳ್ಳಾಪುರದಲ್ಲೇ ಬೇಬಿ ಇರಾನ್ ಅಂತ ಕರೆಸಿಕೊಳ್ಳುವಂಥ ಚಿಕ್ಕಬಳ್ಳಾಪುರದಲ್ಲೇ 10,000 ಜನ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು ಉಂಟು. ಈ ಕಾರಣಕ್ಕೆ ಅದು ಬೇರೆ ರೀತಿಯಲ್ಲಿ ಹಿಂಸಾಚಾರಕ್ಕೆ ಏನಾದರೂ ಕಾರಣ ಆಗಿಬಿಟ್ರೆ ಅನ್ನುವಂಥ ಕಾರಣಕ್ಕೇ ರಾಜ್ಯ ಸರ್ಕಾರಗಳು ಭದ್ರತಾ ಸಂಸ್ಥೆಗಳು ಎಚ್ಚರಿಕೆಯಿಂದ ಇರಬೇಕು ಅಂತ ಕೇಂದ್ರ ಸರ್ಕಾರ ಬಹು ಸ್ಪಷ್ಟವಾಗಿ ಹೇಳಿದೆ. ಅಶಾಂತಿ ಉದ್ವಿಗ್ನತೆ ಉಂಟು ಮಾಡುವವರನ್ನ ಗುರುತಿಸಿ ಅಂತ ಹೇಳಿದೆ. ಇರಾನ್ ಪರವಾದ ಮೂಲಭೂತ ಪ್ರಚಾರಕರ ಬಗ್ಗೆ ಕೂಡ ಎಚ್ಚರ ವಹಿಸಿ. ಅಂದರೆ ಒಂದು ಕಡೆ ಭಾಷಣ ಮಾಡುವ ಸಂದರ್ಭದಲ್ಲಿ ಪ್ರಚೋದನಕಾರಿ ಭಾಷಣವನ್ನೇನಾದರೂ ಮಾಡಿದ್ರೆ ಅದು ಬೇರೆ ರೀತಿಯ ಹಿಂಸಾಚಾರಕ್ಕೆ ಕಾರಣ ಆಗಿಬಿಡಬಹುದು, ಇನ್ಯಾರೋ ಅಮಾಯಕರು ನಲುಗಿ ಹೋಗ್ಬಿಡಬಹುದು ಆ ಹಿಂಸಾಚಾರಗಳಲ್ಲಿ ಅನ್ನುವಂಥ ಕಾರಣಕ್ಕೆ ಮುನ್ನೆಚ್ಚರಿಕೆಯನ್ನು ವಹಿಸಿ ಅಂತ ಆಯಾ ರಾಜ್ಯಗಳಿಗೆ, ಕರ್ನಾಟಕ ಸೇರಿದಂತೆ ದೇಶದ ಎಲ್ಲ ರಾಜ್ಯಗಳಿಗೂ ಸ್ಪಷ್ಟವಾಗಿ ಸೂಚನೆಯನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.